ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕೈ ದೊಡ್ಡ ನಾಯಕರಿಗೆ, ಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಿರುವಂತಹ ಶಾಕಿಂಗ್ ನ್ಯೂಸ್. ಸದ್ಯ ಈಗ ಪ್ರಭಾವಿಗಳು ಅನಿಸ್ಕೊಂಡವ್ರಿಗೇನೆ ಡೆಲ್ಲಿಯಿಂದ ಬರ್ತಾ ಇದೆ ಸಿಡಿಲಾಘಾತಂತಹ ಸುದ್ದಿ. ಒಂದು ಚುನಾವಣೆ ಬೆನ್ನಲ್ಲೇ ಏನು ಹಾಗಾದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿ ಮಾಡ್ತಿರುವಂತಹ ಸುದ್ದಿ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 6ರಿಂದ 7 ಜನ ದೊಡ್ಡ ನಾಯಕರಿಗೆ ಈಗ ಶಾಕಿಂಗ್ ನ್ಯೂಸ್. 6ರಿಂದ 7 ತಲೆಗಳು ಉದುರೋದು ಫಿಕ್ಸಾ? ಏನಿದು ಬಿಗ್ ಸರ್ಜರಿ ಸುದ್ದಿ ಅಂತ ಕೇಳಿದ್ರೆ, ಎಲೆಕ್ಷನ್ ಆಗಲಿ ಅಂತ ಹೈಕಮಾಂಡ್ ಕೂಡ ಬ್ರೇಕ್ ಹಾಕಿತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಪಕ್ಷದಲ್ಲಿ ಕೆಲವು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸರ್ಜರಿ ಮಾಡೋದಕ್ಕೆ ಬಹಳ ದಿನಗಳಿಂದ ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟು ಹೈಕಮಾಂಡ್ ಬೇರೆ ಬೇರೆ ಮೂಲಗಳಿಂದ ವರದಿಯನ್ನು ತರಿಸ್ಕೊಂಡು ಎಲ್ಲ ಆಗಿದೆ. ಆದರೆ ಮಹಾರಾಷ್ಟ್ರ ಎಲೆಕ್ಷನ್ನು, ಕರ್ನಾಟಕ ಬೈ ಎಲೆಕ್ಷನ್ನು, ವಿವಿಧ ರಾಜ್ಯಗಳ ಎಲೆಕ್ಷನ್ ಮುಗಿಯೋ ತನಕ ಇದೆಲ್ಲದಕ್ಕೂ ಬ್ರೇಕ್ ಹಾಕಲಾಗಿತ್ತು. ಎಲ್ಲಕ್ಕಿಂತ ಪ್ರಮುಖವಾಗಿ ಮೂಡಾ ಕೇಸ್ ಮುಖ್ಯಮಂತ್ರಿಗಳ ಕುತ್ತಿಗೆಗೆ ಬಂತು. ಈ ಟೈಮಲ್ಲಿ ತಲೆದಂಡ ಮತ್ತೊಂದು ಅಂತ ಹೋದರೆ ಸಮಸ್ಯೆ ಆಗುತ್ತೆ ಅಂತ ಎಲ್ಲದಕ್ಕೂ ಬ್ರೇಕ್ ಹಾಕಲಾಯಿತು, ಎಲೆಕ್ಷನ್ ಮುಗಿಲಿ ಅಂತ. ಈಗ ಎಲೆಕ್ಷನ್ ಕೂಡ ಬಹುತೇಕ ಕರ್ನಾಟಕದ ಮುಗೀತು, ಇನ್ನೇನು ಮಹಾರಾಷ್ಟ್ರದ್ದು ಕೂಡ ಬಂದೇ ಬಿಡುತ್ತೆ. ಅದಾಗ್ತಾ ಇದ್ದ ಹಾಗೆ ಇನ್ನೊಂದು ವಾರದಲ್ಲಿ ಕರ್ನಾಟಕದ ದೊಡ್ಡ ದೊಡ್ಡ ನಾಯಕರಿಗೆ ಆಘಾತಕಾರಿ ಬೆಳವಣಿಗೆ ಒಂದು ಕಾದಿದೆ ಅಂತ ಹೇಳಲಾಗ್ತಿದೆ. ಸಂಪುಟ ಸರ್ಜರಿಗೆ ಹೈಕಮಾಂಡ್ ಸಿಗ್ನಲನ್ನು ಕೊಟ್ಟಿದೆಯಂತೆ. ಸೊ ಆಡಳಿತಕ್ಕೆ ಚುರುಕು ನೀಡೋದು ಮತ್ತು ಈ ಎಲ್ಲ ಹೆಸರು ಕೆಡಿಸ್ಕೊಂಡವರು, ಇಮೇಜ್ ಹಾಳು ಮಾಡಿಕೊಂಡವರು, ಮುಜುಗರ ತಂದವರು, ಬೇರೆ ಬೇರೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳಿಂದ, ನಡೆಯಿಂದ ಅಥವಾ ಭ್ರಷ್ಟಾಚಾರದ ಕೇಸ್ಗಳನ್ನು ಹಾಕಿಸ್ಕೊಂಡು ಈಗ ಸಮಸ್ಯೆ ಆಗ್ತಿದೆ ಅಂತ ಅನಿಸಿದ್ರೆ ಅಂಥವರನ್ನು ಕೈ ಬಿಡೋದಕ್ಕೆ ಈಗ ಹೈಕಮಾಂಡ್ ಸೂಚನೆ ಆಗಿದೆ. ಸಿದ್ದರಾಮಯ್ಯನವರು ಕೂಡ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸೋದಕ್ಕೆ, ಸಂಪುಟ ಪುನರ್ರಚನೆಗೆ ಕೈ ಹಾಕುವ, ಆಡಳಿತ ಯಂತ್ರದಲ್ಲಿ ಭಾರಿ ಬದಲಾವಣೆ ತರುವಂತಹ ಸಿದ್ಧತೆಗಳಾಗ್ತಿದೆಯಂತೆ. ಎಲೆಕ್ಷನ್ ಮುಗಿಯೋದೊಂದೇ ಬಾಕಿ, ಇದು ಕಟ್ಟಿಟ್ಟ ಬುತ್ತಿ ಹಲವರಿಗೆ ಅಂತ ಹೇಳಲಾಗ್ತಿದೆ. ಮೂಲಗಳ ಪ್ರಕಾರ ಈಗ ಪ್ರಸ್ತುತ ಸಚಿವ ಸಂಪುಟದಲ್ಲಿ ನಿಷ್ಕ್ರಿಯರಾಗಿರುವ ಮತ್ತು ಭ್ರಷ್ಟಾಚಾರದ ಆರೋಪಕ್ಕೆ ಗುರಿಯಾಗಿರುವಂತಹ 7 ಜನ ಮಿನಿಸ್ಟರ್ಗಳನ್ನು ಬದಲಾಯಿಸಿ ಆ ಸ್ಥಾನಕ್ಕೆ ಹೊಸಬರನ್ನು, ಅರ್ಹರನ್ನು ತರುವ ಆಲೋಚನೆ ಈಗ ರಿಪೋರ್ಟು, ಲಿಸ್ಟು ಎಲ್ಲ ರೆಡಿ ಆಗಿರೋದು. ಯಾರ್ಯಾರು ಔಟ್ ಆಗಬಹುದು ಹಾಗಾದರೆ? ಸದ್ಯ ಕೇಳಿ ಬರ್ತಿರುವಂಥ ಹೆಸರುಗಳು, ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಹಗರಣ ಅಂತ ಕೇಳಿ ಬರ್ತಿದೆಯಲ್ವ, ಅದು BJPಗರಿಗೂ ಅಸ್ತ್ರವಾಯಿತು. ಮತ್ತು ಇವರನ್ನು ಮಿನಿಸ್ಟರ್ನ ಕೆಳಗಿಳಿಸಲೇಬೇಕು ಅಂತ ಮದ್ಯ ಮಾರಾಟಗಾರರ ಸಂಘ ಎಲ್ಲ ಒತ್ತಡ ಹಾಕ್ತಾ ಇದೆ. ಪ್ರೊಟೆಸ್ಟು, ಮದ್ಯ ಮಾರಾಟ ಬಂದ್ ಮಾಡಿ ಪ್ರೊಟೆಸ್ಟು, ಇಂಥದ್ದೆಲ್ಲ ಕರೆ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ RB ತಿಮ್ಮಾಪುರ ಅವರು ಒಂದು ರೀತಿಯಲ್ಲಿ ಇದನ್ನೆಲ್ಲ ಸರಿಯಾಗಿ ನಿಭಾಯಿಸದೆ ಮುಜುಗರ ತಂದಿಟ್ರ ಅನ್ನುವ ಆಕ್ರೋಶ ವ್ಯಕ್ತವಾಗ್ತಿದೆ. ಪಕ್ಷದ ಒಳಗಡೆನೆ ಅವರು ಇಳಿಸೋದಕ್ಕೆ ಒತ್ತಡ ಜೋರಾಗಿದೆ. ಅವರನ್ನು ಇಳಿಸುವ ದಟ್ಟ ಸಾಧ್ಯತೆ ಇದೆ. ಮತ್ತು SS ಮಲ್ಲಿಕಾರ್ಜುನ್ ಅವರು ಅಷ್ಟಾಗಿ ಚುರುಕಾಗ ಕೆಲಸ ಮಾಡ್ತಿಲ್ಲ, ನಿಷ್ಕ್ರಿಯರಾಗಿದ್ದಾರೆ ಅನ್ನೋದೊಂದು ಆರೋಪ ಕೇಳಿ ಬರ್ತಿರೋದ್ರಿಂದ ಅವ್ರಿಗೂ ಆಘಾತ ಎದುರಾಗಬಹುದು ಈ ಸಲ. ಇಷ್ಟು ದಿನ ಅವಕಾಶ ಕೊಟ್ಟಿದ್ದಾಯಿತು, ಹೇಗೂ ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ಅಂತ. ಇನ್ನು ಕೆ ಎನ್ ರಾಜಣ್ಣ ಅವರು ಪದೇ ಪದೇ ತಮ್ಮ ಹೇಳಿಕೆಗಳಿಂದ ಕೈಪಾಳ್ಯದಲ್ಲಿ ಬಿರುಗಾಳಿ ಎಬ್ಬಿಸುವಂತೆ ಮಾಡಿದರು. ಮತ್ತು ಅದ್ರ ಜೊತೆ ಅಪೆಕ್ಸ್ ಹಗರಣ, ಅದು ಬೇರೆ ಆರೋಪ, ಗಂಭೀರ ವಿಚಾರಗಳಿವೆ, ರಾಜ್ಯಪಾಲರ ಬಳಿ ದೂರಿದೆ, ಏನು ಬೇಕಾದರೂ ಆಗಬಹುದಲ್ವಾ, ಅದು ಒಂದು. ಅದ್ರ ಜೊತೆಗೆ ಅದಕ್ಕಿಂತ ಪ್ರಮುಖವಾಗಿ DK ಶಿವಕುಮಾರ್ ಟಾರ್ಗೆಟ್ ಮಾಡಿಕೊಂಡು ಅವ್ರು ಆಡಿದಂಥ ಮಾತುಗಳು ಸಿಕ್ಕಾಪಟ್ಟೆ ಡ್ಯಾಮೇಜಿಂಗ್ ಆಗಿತ್ತು ಅನ್ನೋದು ಪಕ್ಷದ ಒಳಗಿನವರೇ ಮಾತಾಡ್ಕೊಂಡಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು. ಹಾಗಾಗಿ ರಾಜಣ್ಣನವರನ್ನು ಕೈ ಬಿಡೋದು ಫಿಕ್ಸ್ ಅಂತ ಕೇಳಿ ಬರ್ತಿರೋದು, ಅಂದರೆ ಕೈ ಮೂಲಗಳಿಂದ ಚರ್ಚೆ ಆಗ್ತಿರೋದು ಈ ಹೆಸರುಗಳು ಬಹುತೇಕ ಇರುತ್ತೆ ಹೈಕಮಾಂಡ್ ಶಾರ್ಟ್ ಲಿಸ್ಟ್ ಮಾಡಿದ್ರೆ ಅಂತ. ಹಾಗೆ ಬೋಸರಾಜು ಇನ್ನಿತರ ಹೆಸರುಗಳು ಕೇಳಿ ಬರ್ತಿದ್ದಾವೆ. ಈಗ ಜಮೀರ್ ಅವ್ರ ಹೆಸರು ಇಲ್ಲಿ ಸೇರಿಸಬೇಕು ಅನ್ನೋ ಒತ್ತಡ ಸುಮಾರು 20-25 ಜನ ಶಾಸಕರಿಂದ ಕೇಳಿ ಬಂದಿದೆ. ಸಂಪುಟ ಸರ್ಜರಿ ಫಿಕ್ಸು. ಸಿದ್ದರಾಮಯ್ಯನವರು ಜಮೀರ್ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಆದರೂ ಅವರಿಂದ ಆಗಿರೋ ಡ್ಯಾಮೇಜ್ ಏನು ಕಡಿಮೆ ಅಲ್ಲ. ಅವರ ಹೇಳಿಕೆಗಳು, ಈ ಬೈ ಎಲೆಕ್ಷನ್ ಟೈಮಲ್ಲಿ ಕುಮಾರಸ್ವಾಮಿ ಅವ್ರ ವಿರುದ್ಧ ಕೊಟ್ಟ ಹೇಳಿಕೆ ಇರಬಹುದು, ವಕ್ಫ್ ವಿಚಾರದಲ್ಲಿ CM ಹೆಸರನ್ನೇ ಬಳಸ್ಕೊಂಡದು ಸಿಕ್ಕಾಪಟ್ಟೆ ವೈರಲ್ ಆಗಿ ಮುಜುಗರಕ್ಕೆ ಕಾರಣ ಆಯಿತು. ಇದೆಲ್ಲವೂ ಪದೇ ಪದೇ ಅತಿಯಾಗಿ ನಮಗೆ ಪಕ್ಷಕ್ಕೆ ಸಮಸ್ಯೆ ತಂದಿಡೋ ರೀತಿ ಆಗ್ತಿದೆ ಅಂತ ಕಂಪ್ಲೇಂಟ್ಸ್ ಹೋಗಿದೆ ಜಮೀರ್ ಅವ್ರ ವಿರುದ್ಧ. 20-25 ಶಾಸಕರೇನೋ ಖರ್ಗೆ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆಲ್ಲ ಮೆಸೇಜ್ ಪಾಸ್ ಮಾಡಿ ಇಳಿಸಲೇಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಸಿದ್ದರಾಮಯ್ಯನವರು ಅದರ ನಡುವೆಯೂ ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರ, ಕಾದು ನೋಡಬೇಕು.
ಆದರೆ ಇಂಟ್ರೆಸ್ಟಿಂಗ್ ಅಂದರೆ ನಾಗೇಂದ್ರ ಅವರು ಮತ್ತೆ ಮಿನಿಸ್ಟರ್ ಆಗುವಂಥ ಸಾಧ್ಯತೆ ಇದೆ. ಅವರು ಈಗ ಏನು ಆರೋಪದಲ್ಲಿ ಸಿಕ್ಕಾಕ್ಕೊಂಡಿದ್ದಾರಲ್ಲ, ಕಳಂಕವನ್ನು ತೊಳೆದುಕೊಂಡ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಕೇಸ್ನಲ್ಲಿ ಸಿಕ್ಕಾಕ್ಕೊಂಡಿರೋ, ಜೈಲು ಪಾಲಾಗಿದ್ದ, ಈಗ ಜಾಮೀನು ಮೇಲೆ ಹೊರಗಿರುವಂಥ ನಾಗೇಂದ್ರ ಅವರು ಮತ್ತೆ ಮಂತ್ರಿ ಆಗ್ತಾರಾ ಅನ್ನುವ ಸುಳಿವನ್ನು ಸ್ವತಃ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. HD ಕೋಟೆ ಕಾರ್ಯಕ್ರಮದಲ್ಲಿ ಮುಖಂಡರು, ಶಾಸಕರು ಅನಿಲ್ ಚಿಕ್ಕಮಾದು ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ತಾರೆ. ಅದಕ್ಕೆ CM ಏನು ಹೇಳ್ತಾರೆ, ಅನಿಲ್ ಚಿಕ್ಕಮಾದುಗೆ ಸ್ಥಾನ ಕೊಡೋಕೆ ಸಾಧ್ಯ ಇಲ್ಲ ರೀ, ಸುಮ್ಮನೆ ಸುಳ್ಳು ಹೇಳಲ್ಲ ನಾನು, ಆದರೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳುವ ಮೂಲಕ ಮತ್ತವ್ರನ್ನ ವಾಪಸ್ ತಗೊಳ್ಳುವ ವಾಲ್ಮೀಕಿ ನಿಗಮದ ಕೇಸಿಗೆ ಇಡಿ ಬಹಳ ಗಂಭೀರ ಸ್ವರೂಪದಲ್ಲಿ ಚಾರ್ಜ್ ಶೀಟ್ ಎಲ್ಲ ಮಾಡಿರೋದು ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿ CBIಗೆ ಹೋಗಬೇಕು ಈ ಕೇಸು ಅಂತ ಇನ್ನೇನು ನಿರ್ಣಾಯಕ ಘಟ್ಟದಲ್ಲಿದೆ. ಅದು ಕೂಡ ತೀರ್ಪು ಬಂದುಬಿಟ್ರೆ CBIಗೆ ಹೋದರೆ ಸಿಕ್ಕಾಪಟ್ಟೆ ಟೈಟ್ ಆಗಬಹುದು ಅಂಥ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇವೆ ಅಂತ ಇಡಿನೇ ಹೇಳ್ತಿರೋದ್ರಿಂದ ಈ ಹಂತದಲ್ಲಿ ನಾಗೇಂದ್ರ ಅವ್ರನ್ನ ವಾಪಸ್ ತಗೊಳ್ಳೋ ಸುಳಿವನ್ನು ಕೊಡ್ತಿದ್ದಾರೆ. ಆದರೆ ಅವ್ರು ತಪ್ಪು ಮಾಡಿರಲಿಲ್ಲ, ಕ್ಲೀನ್ ಚಿಟ್ ಕೊಡೋ ರೀತಿಯಲ್ಲಿ ತಪ್ಪು ಮಾಡಿಲ್ಲ, ಹೊರಗಡೆ ಬಂದಿದ್ದಾರೆ, ಜಾಮೀನು ಮೇಲೆ ತಗೊಳ್ತೀವಿ ಅಂತ ಸೆಡ್ ಹೊಡೆಯುವಂಥ ಲೆಕ್ಕಾಚಾರವೂ ಇರಬಹುದು. ಅವ್ರನ್ನ ವಾಪಸ್ ತಗೊಳ್ಳುವಂಥ ಮಾತುಗಳನ್ನು ಆಡ್ತಿದ್ದಾರೆ. ಕಾದು ನೋಡಬೇಕು. ಡಿಸೆಂಬರ್ ಒಳಗಡೆ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿಯೇ ಈ ಬದಲಾವಣೆಗಳು ಫಿಕ್ಸ್ ಅಂತ ಕೇಳಿ ಬರ್ತಾ ಇರೋದು. ಪ್ರಮುಖವಾಗಿ ಹೊಸಬರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರಂತೆ. ಈಗ ಲಕ್ಷ್ಮಣ್ ಸವದಿ ಅವರೆಲ್ಲ ಕಾಯ್ತಾ ಇದ್ದಾರೆ. ಅವರು ಪಕ್ಷಕ್ಕೆ ಸೇರ್ಪಡೆಯಾದರು, ಎಲೆಕ್ಷನ್ ಟೈಮಲ್ಲಿ ಭರ್ಜರಿಯಾಗಿ ಕೊಡುಗೆಗಳನ್ನು ಕೊಟ್ಟರು ಗೆಲುವಿಗೆ ಅನ್ನೋ ಮಾತಿದೆಯಲ್ಲ. ಬಟ್ ಇಷ್ಟು ದಿನ ಆದರೂ ಅವ್ರಿಗೆ ಅವಕಾಶ, ಆ ಸಂದರ್ಭ ಬರಲೇ ಇಲ್ಲ. ಹಾಗಾಗಿ ಸೌದಿ ಅವ್ರಿಗೆ ಸಿಗಬಹುದು, ಹೊಸಬರಿಗೆ ಶಾಸಕರಿಗೆಲ್ಲ ಸಿಗಬಹುದು. DK ಮತ್ತು ಸಿದ್ದು ಕ್ಯಾಂಪ್ನ ನಡುವೆ ಸಖತ್ ಫೈಟ್ ಮತ್ತೆ ನಡೆಯುತ್ತೆ. ಆದರೆ ಕುತೂಹಲಕಾರಿ ವಿಚಾರ ಅಂದರೆ ಈಗ ಬೇರೆ ಆರೋಪ ಎದುರಿಸ್ತಾ ಇರೋರು ಶಾಸಕರು, ಮಿನಿಸ್ಟರ್ಗಳು ಓಕೆ, ಮುಖ್ಯಮಂತ್ರಿಗಳ ವಿರುದ್ಧವೇ ಗಂಭೀರವಾದಂಥ ಆರೋಪ ಬಂದಿದೆ. A1 ಆಗಿದ್ದಾರೆ ಮೂಡಾ ಕೇಸ್ನಲ್ಲಿ. ಲೋಕಾಯುಕ್ತ ತನಿಖೆ ನಡೀತಿದೆ. ED ಕೂಡ ಅಖಾಡಕ್ಕಿಳಿದು ಈಗ ಸಿದ್ದರಾಮಯ್ಯನವರ ಖಾಸಗಿ PAಯನ್ನು, ಅವರ ಆಪ್ತ ಸಹಾಯಕನನ್ನೇ ವಿಚಾರಣೆಗೆ ಒಳಪಡಿಸಿದ್ದು. ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯನವ್ರಿಗೂ ನೋಟಿಸ್ ಬರುವ ಚಾನ್ಸಸ್ ಇದೆ. ಈ ಕೇಸು CBIಗೆ ಹೋಗೋ ಚಾನ್ಸ್ ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೇನೆ ಉರುಳು ಬಿಗಿ ಆಗ್ತಿರೋ ಹೊತ್ತಲ್ಲಿ ಯಾರ್ಯಾರಿಗೆ ಹೇಗೆ ಕ್ರಮ ಆಗುತ್ತೆ ಅನ್ನೋದು ಕುತೂಹಲಕಾರಿ. ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಹೆಚ್ಚು ದಿನ ಟೈಮ್ ಇಲ್ಲ ಅಂತ BJPಗರು ಮುಹೂರ್ತ ಫಿಕ್ಸ್ ಮಾಡ್ತಿದ್ದಾರೆ. ಅದರ ಮೇಲೆ ಕಾದು ನೋಡಬೇಕು. ಹೈಕಮಾಂಡ್ ಸದ್ಯಕ್ಕಂತೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಸಂಪುಟ ಸರ್ಜರಿಗೆ ಅಸ್ತು ಎಂದಿದೆ ಅಂತ ಹೇಳಲಾಗ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.